ಬಳಸಿದೆ ಹೈಫಾದ ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ದಾಳಿಯಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮುಖೇನವಾಗಿ ಇರಾನ್ ಅಟ್ಯಾಕ್ ಅನ್ನ ಮಾಡಿದ್ದು, ಇರಾನ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ IRGC ಈ ದಾಳಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮುಖೇನವಾಗಿ ಹೈಫಾದ ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ದಾಳಿ ಆಗಿದೆ. ಖಂಡಾಂತರ ಕ್ಷಿಪಣಿಗಳನ್ನ ಇಲ್ಲಿ ಬಳಸಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಇಸ್ರೇಲ್ ಬಹಳ ಅತ್ಯುನ್ನತ ಈ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿದ್ರೂ ಕೂಡ ಅವುಗಳನ್ನು ಭೇದಿಸಿ ಇರಾನ್ನ ಕೆಲ ಮಿಸೈಲ್ಗಳು ಇದೀಗ ಇಸ್ರೇಲ್ನ ಒಳಕ್ಕೆ ನುಗ್ಗಿವೆ ಅಂತೇಳಿ ಗೊತ್ತಾಗಿದೆ. ಅದು ಕೂಡ ಹೈಫಾ ನಗರಕ್ಕೆ ನುಗ್ಗಿದ್ದು ಅಲ್ಲಿರುವಂಥ ಕೆಲ ಆಯಕಟ್ಟಿನ ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿರೋದು. ನಾನು ಆಗ್ತಾನೆ ಹೇಳಿದಾಗೆ ಯುದ್ಧ ಮತ್ತೊಮ್ಮೆ ಭೀಕರವಾಗಿ ಏನಾದರೂ ಮುಂದುವರೆದು ಬಿಡುತ್ತಾ ಅನ್ನುವಂಥ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ನೀವಲ್ಲಿ ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಇರಾನ್ನ ಯೂನಿವರ್ಸಿಟಿಗಳ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್, ಅದಕ್ಕೆ ಪ್ರತಿಯಾಗಿ ಶಾಲಾ ಕಾಲೇಜುಗಳನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್ನಲ್ಲಿ ಅನ್ನುವಂತಹ ಮಾಹಿತಿ ಇರಾನ್ಗಿರೋದು. ಆ ಕಾರಣಕ್ಕಾಗಿಯೇ ಶಾಲಾ ಕಾಲೇಜುಗಳು ಬಂದ್ ಮಾಡಿವೆ. ಮತ್ತೊಂದು ಕಡೆ ಈ ರೀತಿಯಾದ ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ದಾಳಿ ಮಾಡುವ ಮುಖೇನವಾಗಿ ಇರಾನ್ ತನ್ನ ಸೇಡ್ ತೀರಿಸ್ಕೊಳ್ತಾ ಇದ್ದೀವಿ ಅಂತ ಈಗ ಹೇಳ್ತಾ ಇದೆ. ಬಟ್ ಹೀಗೆ ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ಅಟ್ಯಾಕ್ ಮಾಡೋದು, ಅದಾದ ನಂತರದಲ್ಲಿ ತೈಲ ಘಟಕಗಳ ಮೇಲೆ ಮಾಡ್ತಾ ಇರುವಂತಹ ಅಟ್ಯಾಕ್ ಇದೆಯಲ್ಲ, ಅದು ಆಯಾ ದೇಶಗಳಲ್ಲಿ ಬಹಳ ದೊಡ್ಡ ಆರ್ಥಿಕವಾಗಿಯೂ ಕೂಡ ಹೊಡೆತ ಕೊಡ್ತಾ ಇರುವಂಥ ಸನ್ನಿವೇಶ ನಾವು ಕೆಲ ದಿನಗಳಿಂದ ಗಮನಿಸ್ತೀವಿ.